ನಮಸ್ತೆ. ಎಲ್ರಿಗೂ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳು. ಈ ದಿನ ಯುಗಾದಿ ಹಬ್ಬದ ವಿಶೇಷ ತೊಗರಿಬೇಳೆ ಹೋಳಿಗೆ ಮಾಡೋದನ್ನು ನೋಡ್ಕೊಳ್ಳೋಣ. ತೊಗರಿಬೇಳೆ ಹೋಳಿಗೆ ಮಾಡೋದಕ್ಕೆ ಮೊದಲು ಕಣಕ ತಯಾರು ಮಾಡಿಟ್ಕೊಳ್ಳೋಣ. ಅರ್ಧ ಕಪ್ಪು ಚಿರೋಟಿ ರವೆನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನೀರು ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಹಾಗೆ 5 ನಿಮಿಷ ಅಥವಾ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. 5 ನಿಮಿಷ ಅಥವಾ 10 ನಿಮಿಷ ಆದ ನಂತರ 1 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಅರಿಶಿನನೂ ಸೇರಿಸ್ಬಿಟ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನಂತೆ ಗಟ್ಟಿಯಾಗಿರಬಾರ್ದು ಹಿಟ್ಟು, ಸ್ವಲ್ಪ ಅದಕ್ಕಿಂತ ಸ್ಮೂತಾಗಿರಬೇಕು. ಮೊದಲು ನೀರನ್ನು ಹಾಕ್ಕೊಂಡು ನಾದ್ಕೊಂಡ್ಬಿಟ್ಟು ಕೊನೆಯಲ್ಲಿ ಒಂದು 3 ಅಥವಾ 4 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡ್ಬಿಟ್ಟು 1-2 ಅವರು ಒಂದು 2 ಗಂಟೆಗಳ ಕಾಲ ನೆನೆ ಇಡಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿಟ್ಬಿಡೋಣ. 1-2 ಗಂಟೆಗಳ ಕಾಲ ನೆಂದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ಈಗ ಹೂರಣ ಮಾಡೋದಕ್ಕೆ 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಸುಮಾರು ಒಂದು 300 ಗ್ರಾಮ್ ಇರ್ಬೋದು. 2 ಸಲ ತೊಳೆದ್ಕೊಂಡ್ಬಿಟ್ಟು 1 ಕಪ್ಪು ಬೇಳೆಗೆ ಒಂದು 7-8 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಹೋಳಿಗೆ ಸಾಂಬಾರು ಮಾಡೋದಕ್ಕೋಸ್ಕರ ಈ ಕಟ್ಟು ಬೇಕಾಗುತ್ತೆ, ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆನ 2 ಸಲ ನೀರಲ್ಲಿ ತೊಳ್ಕೊಂಡಿದ್ದೆ. ಮೆತ್ತಗೆ ಬೇಯಿಸ್ಕೊಳ್ಬೇಕಾಗುತ್ತೆ. ಆವಾಗ ಚೆಕ್ ಮಾಡ್ಕೊಳ್ಬೇಕು. ಮೆತ್ತಗೆ ಬೆಂದ ನಂತರ ಈ ಕಟ್ಟನ್ನು ಸಾಂಬಾರು ಮಾಡುವ ಪಾತ್ರೆಗೆ ಬಸ್ಕೊಂಡಿದ್ದೀನಿ. ಬೇಳೆಗೆ 1 ಕಪ್ಪು ಬೇಳೆಗೆ 1 ಕಪ್ಪು ಬೆಲ್ಲವನ್ನು ಅರ್ಧ ಕಪ್ಪು ನೀರು ಹಾಕಿಬಿಟ್ಟು ಕರಗಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಸೋಸ್ಕೊಳ್ತಾ ಇದ್ದೀನಿ. ಕಲ್ಲುಗಳನ್ನು ತೆಗೆಯೋದಕ್ಕೋಸ್ಕರ ಈ ಥರ ಬೆಲ್ಲ ಕರಗಿಸ್ಬಿಟ್ಟು ಆ ನೀರನ್ನು ಈ ಬೆಂದಿರೋ ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಬೆಲ್ಲದ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಬೇಕು. ಬೆಲ್ಲವನ್ನು ಚೆನ್ನಾಗಿ ಕುದಿದ ನಂತರ 1/4 ಟೀ ಸ್ಪೂನು ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈ ಬೆಂದಿರೋ ಬೇಳೆ ತಣ್ಣಗಾದ ನಂತರ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಮಿಕ್ಸಿಲಿ ಬೇಕಾದರೂ ಹಾಕ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಬ್ಬರು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೇ ಮಾಡ್ತಾರೆ. ಇದು ಯುಗಾದಿ ಹಬ್ಬದ ವಿಶೇಷ ಹೋಳಿಗೆ, ನೀವು ಮಾಡ್ಕೊಳ್ಬೋದು. ಹಿಟ್ಟು ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ನೆಂದಿದೆ. ಹಿಂಗೆ ಎಳೆದ್ಬಿಟ್ರೆ ಉದ್ದಕ್ಕೆ ಹಾಗೆ ಬರುತ್ತೆ. ನಾನೀಗ ಹೂರಣದ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲೇ ಅಗಲ ಮಾಡ್ಕೊಂಡ್ಬಿಟ್ಟು ಈ ಕಣಕಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಹೂರಣದ ಉಂಡೆನ ಇಟ್ಬಿಟ್ಟು ತುಂಬಿಕೊಳ್ತಾ ಇದ್ದೀನಿ. ಹೂರಣ ಕಣಕಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಹಿಟ್ಟು ಜಾಸ್ತಿ ಆದರೆ ಹಿಂಗೆ ತುಂಬಿಬಿಟ್ಟು ಎಕ್ಸ್ಟ್ರಾ ಆಗಿರೋದನ್ನು ತೆಗೆದುಬಿಡೋಣ. ಈ ಹೋಳಿಗೆ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕೈಯಲ್ಲೇ ಮೊದಲು ತಟ್ಕೊಳ್ತೀನಿ. ಸ್ವಲ್ಪ ದೊಡ್ಡದಾದ ನಂತರ ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಕೈಯಲ್ಲಿ ಸವರ್ತಾ ಹೋದರೆ ಸಾಕು. ಎಷ್ಟು ದೊಡ್ಡದು ಬೇಕಾದರೂ ತೆಳ್ಳಗೆ ಮಾಡ್ಕೊಳ್ಬೋದು. ಈಗಾಗಲೇ ತವಾ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಕಾಯ್ದಿರೋ ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು
ಈಗ ಮೀಡಿಯಮ್ ಹುರಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಇನ್ನೊಂದು ನಿಮಿಷ ಬೇಯಿಸ್ಕೊಂಡ್ರೆ ಹೋಳಿಗೆ ತಯಾರಾಗುತ್ತೆ. ನಾನು ಇದನ್ನು ತುಪ್ಪದೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮಾವಿನ ಹಣ್ಣಿನ ಸೀಕರಣೆ ಅಥವಾ ಕಾಯಿ ಹಾಲು ಯಾವುದರೊಂದಿಗಾದರೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಹಬ್ಬಕ್ಕೆ ಈ ತೊಗರಿಬೇಳೆ ಹೋಳಿಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೂ ಬರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.